ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಸೂಪರ್ಮ್ಯಾನ್ ಸಿನಿಮಾನ ರಿವ್ಯೂ ಮಾಡ್ತಾ ಇದೀವಿ. ಇದು ಜೇಮ್ಸ್ ಗನ್ ಅವರು ಶುರು ಮಾಡ್ತಿರುವಂತಹ DCUನ ಮೊದಲ ಚಾಪ್ಟರ್ ಆಗಿರುವಂತಹ ಗಾಡ್ಸ್ ಅಂಡ್ ಮಾನ್ಸ್ಟರ್ನಲ್ಲಿ ಬರುವಂತಹ ಮೊದಲನೇ ಲೈವ್ ಆಕ್ಷನ್ ಸಿನಿಮಾ. DCU ರೀಬೂಟ್ ಆದಮೇಲೆ ಅದಕ್ಕೆ ಒಂದು ಪರ್ಫೆಕ್ಟ್ ಸ್ಟಾರ್ಟ್ ಬೇಕಾಗಿತ್ತು. ಅದು ಆಲ್ರೆಡಿ ಈ ಕ್ರಿಯೇಚರ್ ಕಮಾಂಡೋಸ್ ಆ್ಯಂಡ್ ಸೂಪರ್ಮ್ಯಾನ್ ಸಿನಿಮಾದಿಂದ ಸಿಕ್ಕಿದೆ ಅಂತಂತಾನೆ ಹೇಳ್ಬೋದು. ಎಕ್ಸ್ಪೆಷಲಿ ಈ ಸಿನಿಮಾಕ್ಕೆ ಬಂದರೆ ತುಂಬಾನೇ ಒಳ್ಳೆ ಸ್ಟಾರ್ಟ್ DCUಗೆ. ಅಂದರೆ ಈ ಯೂನಿವರ್ಸು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮೂಲಕ ಎಲ್ರಿಗೂ ಪರಿಚಯ ಮಾಡಿಸಿದ್ದಾರೆ. ಆ್ಯಂಡ್ ಅದಕ್ಕೋಸ್ಕರನೇ ಈ ಸಿನಿಮಾ ಮಾಡಿದ್ರೇನೋ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇತ್ತು. ಓಕೆ, ಇದು ಹೊಸ DCU ಶುರುವಾಗಿದ್ರ ಬಗ್ಗೆ. ಆದರೆ ಇನ್ನು ಸಿನಿಮಾ ವಿಚಾರಕ್ಕೆ ಬರೋಣ. ಈ ಸಿನಿಮಾದ ಕಥೆ ಏನಪ್ಪ ಅಂತ ಹೇಳಿದ್ರೆ, ಬೊರಾವಿಯಾ ಮತ್ತು ಜೊರಾನ್ಪುರ್ ಅನ್ನೋ ಎರಡು ದೇಶಗಳ ನಡುವೆ ನಡೀತಾರಂಥ ಯುದ್ಧನ ಸೂಪರ್ಮ್ಯಾನ್ ಹೋಗ್ಬಿಟ್ಟು ತಡೆದ್ಬಿಡ್ತಾನೆ. ಅದು ದೊಡ್ಡ ಇಂಟರ್ನ್ಯಾಷನಲ್ ಇಶ್ಯೂ ಆಗುತ್ತೆ. ಸೂಪರ್ಮ್ಯಾನ್ ಮೇಲೆ ಕಾಂಟ್ರವರ್ಸಿ ಕೂಡ ಆಗುತ್ತೆ. ಇದರಿಂದ ಲೆಕ್ಸ್ ಲೂಥರ್ ಕೈವಾಡ ಏನಿತ್ತು, ಅವ್ನು ಸೂಪರ್ಮ್ಯಾನ್ಗೆ ಏನು ಮಾಡೋದಕ್ಕೆ ಹೊರಟಿದ್ದ, ವಾಪಸ್ ಸೂಪರ್ಮ್ಯಾನ್ ಅವ್ನಿಗೆ ಯಾವ ಥರ ಪಾಠ ಕಲಿಸ್ದ, ಇದನ್ನೆಲ್ಲ ನೀವು ಸಿನಿಮಾ ನೋಡ್ಬಿಟ್ಟೆ ತಿಳ್ಕೊಳ್ಬೇಕು. ಆ್ಯಂಡ್ ಓವರಾಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಸ್ಟೋರಿ ಈಸ್ ಗುಡ್. ಇದೇ ಈ ಸಿನಿಮಾದ ದೊಡ್ಡ ಪಾಸಿಟಿವ್ ಅಂತಂತೇಳಿ ಹೇಳ್ಬೋದು. ಆಬ್ವಿಯಸ್ಲಿ ಜೇಮ್ಸ್ ಗನ್ ಅವ್ರ ರೈಟಿಂಗು ಅಂತ ಹೇಳಿದ್ರೆ ಹಂಗೆ ಇರುತ್ತೆ. ಸ್ಟೋರಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ಆ್ಯಂಡ್ ಈ ಸಿನಿಮಾದ ಮೂಲಕ ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಸ್ಟೋರಿ ತುಂಬ ಚೆನ್ನಾಗಿತ್ತು. ಓವರಾಲ್ ಆಗಿ ಸಿನಿಮಾ ತುಂಬ ಚೆನ್ನಾಗೇ ಬಂದಿದೆ. ಆ್ಯಂಡ್ ಈ ಸಿನಿಮಾದಲ್ಲಿ ಬರುವಂಥ ಅದರ್ ಪಾಸಿಟಿವ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಸೆಕೆಂಡ್ ಒನ್ ಕಾಸ್ಟಿಂಗು. ಆಲ್ಮೋಸ್ಟ್ ಆಲ್ ಲೀಡ್ ರೋಲ್ನಲ್ಲಿ ಯಾವ್ಯಾವೆಲ್ಲ ಕ್ಯಾರೆಕ್ಟರ್ಗಳು ಬರ್ತವೋ ಪ್ರತಿಯೊಂದು ಕೂಡ ತುಂಬ ಸೂಪರಾಗೇ ಚೂಸ್ ಮಾಡಿದ್ದಾರೆ. ಡೇವಿಡ್ ಕಾನ್ಸ್ಪಿಟ್ ಅವ್ರನ್ನ ಆ ಸೂಪರ್ಮ್ಯಾನ್ ಸೂಟ್ನಲ್ಲಿ ನೋಡ್ತಾ ಇದ್ರೆ ಎಷ್ಟೋ ವರ್ಷಗಳಿಂದ ಅವರು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ನಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇತ್ತು. ಆ್ಯಂಡ್ ಅದೇ ರೀತಿ ಲೂಯಿಸ್ ಲೇನ್ದು ಕೂಡ ಅವರಿಬ್ಬರು ಕೆಮಿಸ್ಟ್ರಿನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದೇ ರೀತಿ ಆ ಕ್ಯಾರೆಕ್ಟರ್ನ ಡಿಟೆಕ್ಟಿವ್ ಸ್ಟೈಲ್ ಕೂಡ ಕರೆಕ್ಟ್ ಆಗಿತ್ತು. ಇನ್ನೂ ಲೆಕ್ಸ್ ಲೂಥರು ಎರಡೇ ಮಾತೇ ಇಲ್ಲ, ನಿಕೋಲಸ್ ಹೋಲ್ಟ್ ಅವರು ನುಂಗಾಕ್ಬಿಟ್ಟಿದ್ದಾರೆ ಕ್ಯಾರೆಕ್ಟರ್ನ. ಅದರಲ್ಲೂ ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಫೈಟ್ ಸೀನ್ ಇದೆಯಲ್ಲ, ಅಲ್ಲಿ ನಿಜವಾಗ್ಲೂ ಲೆಕ್ಸ್ ಲೂಥರೇ ಸೂಪರ್ಮ್ಯಾನ್ಗೆ ಹೊಡಿತಾ ಇದ್ದಾನೇನೋ ಅನ್ನೋ ಫೀಲ್ ಬರ್ತಾ ಇತ್ತು. ಇನ್ನು ಜಸ್ಟಿಸ್ ಲೀಗ್ ಟೀಮ್ನಲ್ಲಿ ಇರುವಂಥ ಕ್ಯಾರೆಕ್ಟರ್ಗಳು ಕೂಡ ಅಷ್ಟೇ. ನ್ಯಾಥನ್ ಫಿಲಿಯನ್ ಅವ್ರ ಬಗ್ಗೆ ಮಾತಾಡಂಗೇ ಇಲ್ಲ. ಅವ್ರಿಗೆ ಯಾವ ಕ್ಯಾರೆಕ್ಟರ್ ಕೊಟ್ಟರು ಪ್ಲೇ ಮಾಡ್ತಾರೆ. ಇನ್ನು ಮಿಸ್ಟರ್ ಟೆರಿಫಿಕ್ ಆಗಿ ಎಡಿ ಗತೆಗಿ ಅವ್ರು ಕೂಡ ತುಂಬ ಚೆನ್ನಾಗೇ ರೋಲನ್ನು ನಿಭಾಯಿಸಿದ್ರು. ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ತುಂಬ ಪೊಟೆನ್ಷಿಯಲ್ ಇತ್ತು ಈ ಸಿನಿಮಾದಲ್ಲಿ. ಅವ್ನು ಮಾಡೋ ಫೈಟೋ ಈ DKDಯಲ್ಲಿ ಬರೋ ಡ್ಯಾನ್ಸ್ ಇದ್ದಂಗಿತ್ತು. ಓಕೆ, ಬಟ್ ನೋಡೋದಕ್ಕೆ ಚೆನ್ನಾಗೇ ಇತ್ತು. ಇನ್ನು ಇಸಬೆಲ್ಲಾ ಮರ್ಸಿಡ್ ಆ್ಯಸ್ ಹಾಕ್ ಗರ್ಲ್ ಆಗಿ ಆ ಕ್ಯಾರೆಕ್ಟರ್ ಹಾಕೋ ಸ್ವಲ್ಪ ನನಗೆ ಆ್ಯಂಟಿ ಹೀರೋ ಟೈಪ್ ಅಂತೇಳಿ ಅನ್ನಿಸ್ತು. ಗೈ ಗಾರ್ಡ್ನರ್ ಗ್ರೀನ್ ಲ್ಯಾಂಟರ್ ಥರ ಮೇ ಬಿ ಅವ್ನು ಸವಾಸ ಮಾಡಿ ಆ ಬುದ್ಧಿ ಬಂದಿರ್ಬೋದು ಅಂತ ಅನಿಸುತ್ತೆ. ಓಕೆ, ಬಟ್ ಅವ್ರನ್ನೂ ಕೂಡ ಆ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸಿದ್ದಾರೆ. ಇನ್ನು ರಿಕ್ ಫ್ಲ್ಯಾಗ್ ಕ್ಯಾರೆಕ್ಟರ್ಗೆ ಲಿಮಿಟೆಡ್ ಆಗಿ ಇಟ್ಟಿದ್ರು ಟೈಮನ್ನು. ಆ ಕ್ಯಾರೆಕ್ಟರ್ ಇನ್ನೂ ಸ್ವಲ್ಪ ಯೂಸ್ ಮಾಡ್ಕೋಬೋದಿತ್ತು ಅಂತ ಅನಿಸುತ್ತೆ. ಅವ್ರಿಗೆ ಇನ್ನೂ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಿದ್ರೆ ರಿಕ್ ಫ್ಲ್ಯಾಗ್ ಕ್ಯಾರೆಕ್ಟರ್ಗೆ ಫ್ರಾಂಕ್ ಗಿಲ್ ಅವರು ಯಾವ ರೀತಿ ಸೂಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದಾಗಿತ್ತು. ಇರಲಿ, ಬಟ್ ಕತೆಗೆ ಎಷ್ಟು ಬೇಕೋ ಅಷ್ಟನ್ನೇ ತಂದಿದ್ದಾರೆ. ಮತ್ತು ಜಿಮ್ಮಿ ಓಲ್ಸನ್ ಕ್ಯಾರೆಕ್ಟರ್ ತುಂಬಾ ಸರ್ಪ್ರೈಸ್ ಮಾಡ್ತು. ಆ್ಯಕ್ಚುಲಿ ಸೂಪರ್ಮ್ಯಾನ್ ಪ್ರತಿ ಕಾಮಿಕ್ಸ್ನಲ್ಲೂ ಕೂಡ ಜಿಮ್ಮಿ ಓಲ್ಸನ್ ಇರ್ತಾನೆ ಆ ಕ್ಯಾರೆಕ್ಟರ್ನ, ಬಟ್ ಲೈವ್ ಆ್ಯಕ್ಷನಲ್ಲಿ ಅಷ್ಟಾಗಿ ಯೂಸ್ ಮಾಡ್ಕೊಂಡಿರಲಿಲ್ಲ. ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ಗೆ ನ್ಯಾಯ ಸಿಕ್ದಂಗೆ ಆಗಿದೆ. ಬಟ್ ಓವರ್ಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಕ್ಯಾಸ್ಟಿಂಗ್ ಈಸ್ ಕೂಡ ಪರ್ಫೆಕ್ಟೇ. ಇನ್ನು ವಿಜುವಲ್ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿತ್ತು. ಗ್ರಾಫಿಕ್ಸು, VFX ಎಲ್ಲ ಕೂಡ ಪರ್ಫೆಕ್ಟ್. ಬಟ್ ಒಂದೇ ಒಂದು ಕಡೆ ಅಂದರೆ ಆ ಪಾಪನ ತೋರಿಸುವಾಗ ಓಕೆ ಎಲ್ಲೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತಂತೇಳಿ ಅನಿಸುತ್ತೆ. ಇನ್ನು ಅದು ಬಿಟ್ಟರೆ ಎಲ್ಲ ಫೈನ್. ಮತ್ತು ಕೊನೆಯದಾಗಿ ಜೇಮ್ಸ್ ಗನ್ ಅವ್ರ ಸಿನಿಮಾ ಅಂತಂತೇಳಿದ್ರೆ ಮ್ಯೂಸಿಕ್ ಇರಲೇಬೇಕು. ಭರ್ಜರಿಯಾಗಿ ಬಾರಿಸಿದ್ದಾರೆ. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಲೆಕ್ಸ್ ಲೂಥರ್ದು. ಈವನ್ ಸೂಪರ್ಮ್ಯಾನ್ಗಿನ್ನೂ BGM ಚೆನ್ನಾಗಿತ್ತು ಒಂದು. ಅಂದರೆ ಸೂಪರ್ಮ್ಯಾನ್ BGMನಲ್ಲಿ ಯಾವುದೇ ಥರ ಹೊಸ್ತನ ಕಾಣಿಸ್ಲಿಲ್ಲ. ಅದೇ ಕ್ಲಾಸಿಕ್ ಸೂಪರ್ಮ್ಯಾನ್ BGMನ್ನೇ ಹೊಸ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ಕೊಂಬಿಟ್ಟು ಮಾಡಿದ್ದಾರೆ ಅಷ್ಟೇ. ಬಟ್ ಲೆಕ್ಸ್ ಲೂಥರ್ದು ಸೂಪರ್ ಚೆನ್ನಾಗಿತ್ತು. ಇನ್ನು ಫೈನಲಿ ಕಾಮಿಡಿ ಇಲ್ಲ ಅಂತ ಹೇಳಿದ್ರೆ ಜೇಮ್ಸ್ ಗನ್ ಅವ್ರ ಸಿನಿಮಾನೇ ಇಲ್ಲ ಹಂಗೆ. ಆ್ಯಂಡ್ ಇಲ್ಲಿ ಕೆಲವೊಂದು ಕಡೆ ಫೋರ್ಸ್ ಅಂತ ಅನ್ನಿಸ್ತು. ಅದು ಆ ಡಾಗ್ನ ಜೊತೆ ಬರುವಂಥ ಕಾಮಿಡಿಗಳು. ಬಟ್ ಏನು ಮಾಡೋದು, ನಾಯಿನ ಹೆಂಗೆ ಟ್ರೈನ್ ಮಾಡಿ ಸಾಕಿದ್ರು ಕೂಡ ಎಲ್ಲ ಟೈಮಲ್ಲೂ ಮಾತು ಕೇಳಬೇಕು ಅಂತ ಏನಿಲ್ವಲ್ಲ. ಆ್ಯಂಡ್ ಇಲ್ಲೂ ಕೂಡ ಅದೇ ರೀತಿ ಆಗ್ತಾಯಿತ್ತು. ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ತೀರಾ ಡೆಡ್ಪೂಲ್ ಸಿನಿಮಾ ಥರ ಓವರ್ ಆಗಿ ತಂದು ತುರ್ಕಿಲ್ಲ. ಇಟ್ ಈಸ್ ಆಲ್ಸೋ ಫೈನ್. ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಬಗ್ಗೆ ಹೇಳಬೇಕು ಅಂತಂತೇಳಿದ್ರೆ ಏನು ಹೇಳೋದು, ಅದು ಆ್ಯಕ್ಚುಲಿ ಜೇಮ್ಸ್ ಗನ್ ಅವರ ಥಾಟೇ ನೆಗೆಟಿವ್ ಅಂತಂತೇಳಿ ಹೇಳ್ಕೋಬೇಕಷ್ಟೆ. ಯಾಕಂತಂತೇಳಿದ್ರೆ ಅವ್ರಿಗೆ ಒಂದು ಗೋಲ್ ಇತ್ತು, ಕಾಮಿಕ್ ಆ್ಯಕ್ಯುರೇಟ್ ಆಗಿರೋಂಥ ಸೂಪರ್ಮ್ಯಾನನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಈ ಸೂಪರ್ಮ್ಯಾನ್ ಮೂಲಕ ಹ್ಯುಮ್ಯಾನಿಟಿನ ನಾವು ರೆಪ್ರೆಸೆಂಟ್ ಮಾಡಬೇಕು, ನಾವು ಜನಗಳಿಗೆ ತೋರಿಸ್ಬೇಕು ಅಂತಂತೇಳಿ. ಅದಕ್ಕೋಸ್ಕರ ಏನೇನು ಮಾಡಬೇಕೋ ಎಲ್ಲದನ್ನೂ ಮಾಡಿದ್ದಾರೆ. ಅಂದರೆ ಈಗ ಆಲ್ರೆಡಿ ಹೆನ್ರಿ ಕೆವಿಲ್ ಸೂಪರ್ಮ್ಯಾನನ್ನು ಜನಗಳು ನೋಡಿ ಓಕೆ ಸೂಪರ್ಮ್ಯಾನ್ ಅಂತಂತೇಳಿದ್ರೆ ಹಿಂಗೆ ರಗಡ್ಡಾಗೆ ಇರ್ತಾನೆ ಅಂತೇಳಿ ಅನಿಸ್ತಿತ್ತಲ್ಲ, ಆ ಥಾಟಿಂದ ಹೊರಗಡೆ ತಂದಿದ್ದಾರೆ. ಆ್ಯಂಡ್ ಅದು ಅಲ್ಲದೆ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಆಗಿರುವಂಥ ಈ ಓಮ್ನಿ ಮ್ಯಾನ್ ಆಗಿರ್ಬೋದು ಅಥವಾ ಓಮ್ಲ್ಯಾಂಡರ್ ಆಗಿರ್ಬೋದು, ಇವೆಲ್ಲ ಸೂಪರ್ಮ್ಯಾನ್ ಕ್ಯಾರೆಕ್ಟರ್ನೇ ಹೋಲ್ತವೆ. ಬಟ್ ವಿಲನ್ಸ್ಗಳು ಇದೇ ಥರ ತುಂಬ ಪವರ್ಫುಲ್ ಆಗಿರ್ತಾರೆ, ರಗಡ್ಡಾಗಿರ್ತಾರೆ. ಸೂಪರ್ಮ್ಯಾನ್ನ ಅವ್ರ ಜೊತೆ ಕಂಪೇರ್ ಮಾಡಂಗೇ ಇಲ್ಲ. ಆ್ಯಂಡ್ ಅದೆಲ್ಲದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಈ ಸ್ಟೋರಿನ ಮಾಡ್ದಂಗಿದೆ. ಆ್ಯಕ್ಚುಲಿ ಆ ಎರಡು ಕ್ಯಾರೆಕ್ಟರ್ನ ಟ್ರೋಲ್ ಮಾಡ್ದಂಗಿದೆ ಈ ಸಿನಿಮಾದಲ್ಲಿ. ಹೀರೋ ಅಂತಂದರೆ ಹಿಂಗಿರ್ಬೇಕು ಕಣ್ರಪ್ಪ, ಹಂಗಲ್ಲ ಅಂತಂತೇಳಿ. ಅದೇ
ಜನಗಳಿಗೆ ಸೂಪರ್ ಮ್ಯಾನ್ ಮೇಲೆ ನಂಬಿಕೆ ಬರಬೇಕು ಆ್ಯಂಡ್ ಈ ಜನಗಳ ನಡುವೆ ಇರಬೇಕು ಅಂತಂತೇಳಿ ಸೂಪರ್ ಮ್ಯಾನ್ಗೂ ಕೂಡ ಇಷ್ಟ ಆಗಬೇಕು. ಆ ರೀತಿ ಸಿನಾರಿಯೋನ ಬಿಲ್ಡ್ ಮಾಡೋದಕ್ಕೇ ಇಡೀ ಕಥೆನ ಬಳಸ್ಕೊಂಡಿದ್ದಾರೆ. ಅದು ಬಿಟ್ಟರೆ ಹೊಸದಾಗಿ ಶುರು ಮಾಡ್ತಾರೋಂಥ ಈ ಫ್ರಾಂಚೈಸ್ಗೆ ಒಂದು ವರ್ಲ್ಡ್ ಬಿಲ್ಡಿಂಗ್ ಅಂತಂತೇಳಿ ಮಾಡಿಲ್ಲ. ಅಂದರೆ ಸಿಂಪಲ್ಲಾಗಿ ಸೂಪರ್ ಮ್ಯಾನ್ನ ಇಂಟ್ರೊಡ್ಯೂಸ್ ಮಾಡಿದರೆ ಅದ್ರ ಜೊತೆಗೆ ಜಸ್ಟಿಸ್ ಲೀಗ್ ಟೀಮ್ನು ಕೂಡ. ಹಂಗಾಗಿ ಸ್ಟೋರಿ ಡೆವಲಪ್ಮೆಂಟ್ ಮಾಡೋದಲ್ಲಿ ಜೇಮ್ಸ್ ಗನ್ ಅವರು ಸ್ವಲ್ಪ ಹಿಂದೆ ಎಡವಿಬಿಟ್ಟಿದ್ದಾರೆ ಅಂತಂತೇಳ್ಬಿಟ್ಟು ಅನ್ಬೋದು. ಆ್ಯಂಡ್ ಇನ್ನೊಂದು ನೆಗೆಟಿವ್ ನನಗೆ ಕಾಣಿಸಿದ್ದೇನಪ್ಪ ಅಂತಂತೇಳಿದ್ರೆ ಜೇಮ್ಸ್ ಗನ್ ಅವ್ರು ಇನ್ನೂ ಆ ಗಾರ್ಡಿಯನ್ ಆಫ್ ದ ಗ್ಯಾಲಕ್ಸಿ ಮೂಡ್ನಿಂದ ಆಚೆ ಬಂದಿಲ್ಲ ಅಂತ ಅನಿಸುತ್ತೆ. ಎಕ್ಸ್ಪೆಷಲಿ ಆ ಪಾಕೆಟ್ ಯೂನಿವರ್ಸ್ಗೆ ಎಂಟ್ರಿ ಆದಾಗ ಅಲ್ಲಿ ಬರುವಂಥ ಸೀನ್ಗಳೆಲ್ಲ ನೋಡಿ ಏನು ಗುರು ಇದು, ನಾವು ಗಾರ್ಡಿಯನ್ ಆಫ್ ದ ಗ್ಯಾಲಕ್ಸಿ ಸಿನಿಮಾ ನೋಡಿಲ್ಲ ತಾನೆ ಅಥವಾ ಕ್ರಾಸ್ ಓವರ್ ಏನು ಮಾಡ್ತಿಲ್ಲ ತಾನೆ ಅಂತಂತೇಳ್ಬಿಟ್ಟು ಅನಿಸ್ಬಿಡ್ತು. ಯಾಕೆಂದರೆ ಅಷ್ಟು ವಿಚಿತ್ರವಾಗಿರುವಂಥ ವಿಜುವಲ್ಸ್ಗಳು ನಮ್ಮ ಕಣ್ಣು ಮುಂದೆ ಕಾಣಿಸಿದ್ವು. ಅದರಲ್ಲಿ ಕೆಲವು ಕ್ರಿಂಜ್ ಅಂತ ಕೂಡ ಅನಿಸಿದ್ವು. ಓಕೆ, ಮುಂದೇನಾಗುತ್ತೆ ಕಾದು ನೋಡೋಣ ಅಂತಂತೇಳಿ ನಮಗೆ ನಾವೇ ಸಮಾಧಾನ ಮಾಡ್ಕೊಂಡಿದ್ದು ಕೂಡ ಉಂಟು. ಬಟ್ ಫೈನಲಿಗೆ ಬರೋತ್ತಿಗೆ ಸಿನಿಮಾ ಸರಿ ಹೋಯ್ತು. ಆ ಒಂದು ಮೂಮೆಂಟು ಈ ಸಿನಿಮಾದಿಂದ ಆಚೆ ಬಂದು ಆ ಗಾರ್ಡಿಯನ್ ಆಫ್ ದ ಗ್ಯಾಲಕ್ಸಿ ಸಿನಿಮಾದ ವೈಬನ್ನು ತರಿಸುತ್ತೆ. ಅದೊಂದನ್ನು ಸರಿ ಮಾಡ್ಕೊಳ್ಬೇಕಾಗಿತ್ತು ಅಂತಂತೇಳಿ ಅನ್ನಿಸ್ತು. ಓಕೆ, ಇದಿಷ್ಟು ಈ ಸಿನಿಮಾದ ಪಾಸಿಟಿವ್ ಮತ್ತು ನೆಗೆಟಿವ್ಸ್ಗಳ ಬಗ್ಗೆ. ಓವರಾಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸಿನಿಮಾ ಚೆನ್ನಾಗಿದೆ. DCUಗೆ ಒಂದೊಳ್ಳೆ ಸ್ಟಾರ್ಟ್ ಮಾಡಿದ್ದಾರೆ, ಒಳ್ಳೇದಾಗಲಿ. ಆ್ಯಂಡ್ ನೀವು ಕೂಡ ಸಿನಿಮಾ ನೋಡಿಲ್ಲ ಅಂತಂತೇಳಿದ್ರೆ ನೋಡಿ, ನಿಮ್ಮ ಒಪಿನಿಯನ್ ಏನು ಅಂತಂತೇಳ್ಬಿಟ್ಟು ನಮಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.